ನಾನೇ ಕ್ಯಾಪ್ಟನ್ ಇಲ್ಲಿ. ಏನಿವಾಗ ಯುಗಾದಿ ದಿನ ಮನೇಲಿ ಇರೋದು ಬಿಟ್ಟು ಏನೋ ನಿಮ್ದಿಲ್ಲ ಎಲ್ಲ. ಯುಗಾದಿ ಅಂದ್ರೇನೆ ನಮಗೆ ಸ್ಪೆಷಲ್ಲು. ಯುಗಾದಿ ಅಂದ್ರೇನೆ ಕ್ರಿಕೆಟು. ಒಂದೇ ಟೀಮಾ? ಒಂದೇ ಟೀಮೇ. ಆಡ್ತೀರಾ ನಮ್ಮ ಜೊತೆ? ಗೆಲ್ಲೋ ತಾಕತ್ತೈತಾ? ಸ್ವಲ್ಪ ತಾಕತ್ತೈತಾ? ಇಬ್ರು ಬಂದ್ಬಿಟ್ಟು ಡೈಲಾಗ್ ಹೊಡಿತಾವ್ರೆ, ಕರ್ಕೊಳಕ್ಕಾಗಲ್ವಾ? ನೋಡಿ ಇವಾಗ ನಂಗೋಸ್ಕರ ಹೆಂಗ್ ಜಗಳ ಆಡ್ತಾರೆ ನೋಡೋಣ. ಫಸ್ಟ್ ನೀನಾ ನಾನಾ? ಏನು ಕೋರ್ಕೊಳ್ಳೋದು ನೀನೇ ತಗೋ. ಆರೆಂಜ್ ಟಿ ಶರ್ಟ್ ತೊಗೊಂಡು ರೆಡ್ ಟಿ ಶರ್ಟ್ ಆರ್ಸಿಬಿ. ಬರ ಮಹೇಶ. ಏಯ್ ಬರ ಅದನ್ನು. ನನ್ನ ಮಕ್ಕಳು ನನ್ನ ತಗೊಂಡಿಲ್ಲ, ನನ್ನ ದೊಡ್ಡ ಪ್ಲೇಯರ್ ಅಂತ ಗೊತ್ತಿಲ್ಲ ಇವ್ರಿಗೆ. ಸ್ಟಾರ್ಟ್ ಮಾಡೋಣ. ಹೀರೋ ನನ್ನ ಟೀಮ್ಗೆ ಎಲಿವೇಶನ್ ಬೇಡವಾ? ಎಲಿವೇಶನ್ ಅಂದ್ರೆ ಅಬಿತ್ತೇಕು ಚುಪ್ಪಿಸ್ತಾನು. ನಿನ್ನ ಟೀಮ್ಗೆ ಹಾಕೊಳ್ಳಿ. ಹಾಂ ಸರ್. ಬಸ್ ಕಾಯಿನ್ ಕೊಡ್ರ. ಕಾಯಿನ್ ಕೊಡ್ರ. ಅವ್ರ ಹತ್ರ ಇಲ್ಲ ಅಂತ ನಂಗೆ ಫಸ್ಟೇ ಗೊತ್ತು. ಇಲ್ಲ 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 ಇಲ್ವಾ? ಮತ್ತೇನೋ ಮಾಡೋದು? 500 ರೂಪಾಯಿ ನೋಟಲ್ಲಿ ಎಡು ಟೈಲ್ಸ್ ಎಗರ್ಸೋಕ್ಕಾಗುತ್ತಾ? 500 ರೂಪಾಯಿ ಲೋಟಲ್ಲಿ 2 ಟೈಲ್ಸ್ ಏನ್ರು? ಹೊಸ ಐಡಿಯಾ ಸಕ್ಕತ್ತಾಗಿರುತ್ತೆ. ಬಾ ಟ್ರೈ ಮಾಡೋಣ. 500 ರೂಪಾಯಿ ಎಡು ಟೈಲ್ಸ್ ಏನ್ರು? 10 ರೂಪಾಯಿ ಇಲ್ವಾ? ನಂಗೆ ಹೆಂಗೋ ಲಾಸ್ಟಲ್ಲಿ ತಗೊಂಡಿದ್ದೀರಾ, 500 ರೂಪಾಯಿ ನೋಟ್ ಕೊಡ್ರಿ, ಟಾಸ್ ಎಗರಿಸ್ತೀನಿ. ಟನ್ ಬಜೆಟ್ ಇಲ್ಲ. 10-20 ರೂಪಾಯಿ ಅದು ಇಲ್ಲ. ಅದು ಇಲ್ಲ. ಏನಕ್ಕೆ ಬರ್ತೀರ? ಕ್ರಿಕೆಟ್ ಆಡಕ್ಕೆ ಬರ್ತೀರ? ಏನಕ್ಕೆ ಬರ್ತೀರ ನೀವು? ಟಾಸಾ? ಹೇಳು. ಫ್ಲಾಟು ಇದು ಬೌನ್ಸು. ಎಗರ್ಸ್ ಹೇಳ್ತೀನಿ. ಬೌನ್ಸು. ನಾನು ಅನ್ಕೊಂಡೆ ನೀವು ಯೋಗ್ಯತಾಗ ಬೌನ್ಸ್ ಬಿಲ್ಲಲ್ಲ ಫ್ಲಾಟಾಗಿ ಬೆಳಿತಾರಂತ. ಟಾಸ್ಕ್ ನಾವೇ ಗೆದ್ದಿದ್ವಿ. ಬ್ಯಾಟಿಂಗ ಬೌಲಿಂಗ? ಬ್ಯಾಟಿಂಗ್ 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 ಬ್ಯಾಟಿಂಗ್. ಅಂಪೈರ್ ಬ್ಯಾಟಿಂಗ್. ಬೇಡ, 3 ಜನ ಇದ್ದೀವಿ. ಫುಲ್ ಕೋರ್ಟ್ ಕವರ್ ಮಾಡಬೇಕು. ನೀನು ಎಲ್ಲೋಗಿ ಹೇಳ್ತೀನಿ. ನೀನು ಇಲ್ಲೋಗ ಸ್ಟ್ರೈಟಾಗಿ 1 ಬಾಲ ಬಿಡಬಾರ್ದು, ಎಲ್ಲ ಹಿಡಿಬೇಕು. ಫಸ್ಟ್ ಬ್ಯಾಟಿಂಗ್ ಯಾರಣ್ಣ? ನೋಡೋಕೆ ಅವ್ರ ಟೀಮು ಸ್ವಲ್ಪ ತುಂಬ ವೀಕ್ ಆಗೈತೆ. ಯಾರು ಮಾಡಿದ್ರೇನು ನೀವಿಬ್ರಲ್ಲಿ ಒಬ್ರು ಮಾಡ್ರಿ ಆಯ್ತಾ? ಬಾಲೇ ಫಾಲ್ ಬಿಟ್ಬಿಟ್ರಲ್ಲ. ಸೂಪರ್ ಅಲ್ಲಿ ಸಾಕಾದಾಗ ಹೊಡೆದಿದ್ವಿ ಅಲ್ಲಿ. ಈ ಟೈಮಲ್ಲಿ ಚೀರ್ಸ್ಗೆ ಇದ್ರೆ ಡ್ಯಾನ್ಸ್ ನಾವೇ ನಾನು ಬಿಡಿ ಡ್ಯಾನ್ಸ್ ನಾವೇ ಹೇಳೋಣ. ಯಾವ ಟೀಮ್ ಅಂತಿನ? ನಿಮ್ಮ ಟೀಮೇ. ಮತ್ತೆ ಇವ್ರು ಡ್ಯಾನ್ಸ್ಗೆ ಅಂತ ಡ್ಯಾನ್ಸ್ ಆಡ್ತಾ ಇದೆಯಾ? ಡ್ಯಾನ್ಸ್ ಅಂತ ಡ್ಯಾನ್ಸು ಒಂದು ಕರೆಕ್ಟಾಗಿ ಬಾಲ್ ಹಿಡಿಯಕ್ಕೆ ಬರಲ್ಲ, ಡ್ಯಾನ್ಸ್ ಮಾಡ್ತಾರಂತಲ್ಲ ಹೋಗಿ. ಫೀಲ್ಡಿಂಗ್ ಮಾತ್ರ ಸಗದಾಗೈತೆ. ನೀವು ಹೇಳ್ದಂಗೆ ಕರೆಕ್ಟೇ ಐತೆ. ನಾವು ನೋಡ್ಕೊಂಡಾಡ ನನ್ನ ಮಕ್ಳು ಸರಿಗೆ ಹಿಡ್ಕೊಂತವ್ರಿಗೆ ಬಾಲೆಲ್ಲ. ಬಾಲ್ ಬಾಲ್ 2 ಬಾಲ್ ಆಡಿದ್ದು ಜಾಸ್ತಿ ಆಯ್ತು ಅವನು. ಅಷ್ಟಾಯ್ತು. ಏನೋ ಹಂಗಿಡ್ದು ಬಿಟ್ರು. ಅಕ್ಕ ಬಾಲು ಓವರ್ ಕಂಪ್ಲೀಟ್. ಹಾಕಿದೆ 3 ಬಾಲಲ್ಲೋ. 6 ಬಾಲ್ 6 ತಿಂಗಳಾಯ್ತು. ಹೋಗ್ರಿ ಮನೆಗೆ. ನೋಡು ಅಣ್ಣಿಂಗೆ ಏನು ಗೊತ್ತಾಗಲ್ಲ. 3 ಬಾಲ್ ಹಾಕು, ಓವರ್ ಅಂದ್ಬಿಡು ಅಷ್ಟೇ. ಆಯ್ತು. ಓವರ್ ಕಂಪ್ಲೀಟ್. ಇಷ್ಟು ಬೇಗ ಓವರ್ ಕಂಪ್ಲೀಟ್ ಆಯ್ತಾ? ಇಲ್ಲ ಅದು ನನಗೂ ಗೊತ್ತಿಲ್ಲ. ನಾನು ಬೇರೆ ಮ್ಯಾಥಮೆಟಿಕ್ಸಲ್ಲಿ ವೀಕು. ಅದಕ್ಕೆ ನದಿ 1 2 3ಗಳು ಬರ್ತಾಯಿಲ್ಲ. ಅದಕ್ಕೆ ನನಗೆ ಕ್ಯಾಲ್ಕುಲೇಷನ್ ಬರಲಿಲ್ಲ. ಸರಿ ಬಿಡು, ಇವಾಗ ನಾನೇ ತಾನೆ ಬ್ಯಾಟಿಂಗು. ಈ ಬಾಲ್ 4 ನೋಡೋಣ.
ಹೀಗೆ ಬ್ಯಾಟಿಂಗು. ಬಾಲ್ ನಿನ್ನ ಹತ್ರ ಐತಾ? ಮತ್ತೆ ಹೋಗಿದ್ದೇನೋ? ಹೋಗಿದ್ ಬಾಲ್ ಅಲ್ಲ ಬ್ಯಾಟು. ಅಣ್ಣ ಅವ್ನು ಬ್ಯಾಟ್ ಸಾಕಣ ನಂಗೆ ಆಡೋಕ್ಕೆ. ಸಾರಿ ಡೋಡ್, ಅದು ಮಿಸ್ ಆಗಿ ಬಂದ್ಬಿಡ್ತು. ಆ ಬ್ಯಾಟ್ ಸರಿ ಇಲ್ಲ, ಈ ಬ್ಯಾಟಿಂದ 6 ಎತ್ತುತ್ತೀನಿ. ಅಣ್ಣ 6 ಇಲ್ಲ ಅಣ್ಣ, ಬರೀ 4 ಅಣ್ಣ. ಇದಕ್ಕೊಂದು ಸ್ಟೆಪ್ ಇಲ್ಲ ಅಂದರೆ ಮಜಾ ಬರಲ್ಲ, ಸ್ಟೆಪ್ ಹಾಕಬೇಕು. ಇನ್ನಿಂಗ್ಸೇ ಮುಗಿಯಾಕೆ ಬಂತು. ಇವಾಗ ಒಂದು 4 ಹೊಡೆದ್ಬಿಟ್ಟು ಎಷ್ಟು ಎಂಜಾಯ್ ಮಾಡ್ತಾನೆ ನೋಡಿ. ಇಷ್ಟೊತ್ತು ನಿಮ್ಮ ಬ್ಯಾಟಿಂಗ್ ನೋಡಿದ್ವಿ, ಇನ್ಮೇಲೆ ನನ್ನ ಬ್ಯಾಟಿಂಗ್ ನೋಡ್ತೀರಾ? ಬ್ಯಾಟ್ ಕೊಡ್ರೋ. ಏಯ್, ನೀನು 3 ಅವರಲ್ಲಿ ಕಿತ್ತಾಕಿದ್ನ ನಾನು ಒಂದೇ ಅವರಲ್ಲಿ ಕಿತ್ಗುಡ್ಡೆ ಹಾಕ್ತೀನಿ. ಏನು ಹುಲ್ಲು ಕಿತ್ತಾಕ್ತ್ಯಾ? ಎಷ್ಟು ಹುಲ್ ಕಿತ್ತಾಕ್ಬಿಟ್ಟಿದ್ರಲ್ಲ. ಇವಾಗ ಬ್ಯಾಟಿಂಗ್ ಓದ್ತಿದ್ದೀನಿ ಅಷ್ಟೇ. ನಮ್ಮ ಟೀಮೇಟ್ ಅವರೇ. ಈಗ ಹೊಡಿತೀನಿ ನೋಡ್ರಿ 4ನ. ಓವರ್ ಕಂಪ್ಲೀಟ್. ಜೆಸ್ಸಿ ಬ್ಯಾಟಿಂಗ್ ನೋಡ್ತೀರಾ? ಹಾಂ ನೋಡ್ತೀರಿ. ಫೋರ್ ಹೆಂಗೆ? ಇವ್ರಿಗೇನು ಓಡ್ ಬಂದು ಸ್ಪೀಡಾಗಿ ಹಾಕೋದು, ನಿಂತ್ಕೊಂಡು ಹಾಕ್ತೀನಿ. ರಾಮೇಶ್ವರ್ಗೂ ಹೊಡೆದಿದ್ದೆ ಸಾಕಾಗೈತೆ. ಇವನ ನಾಟ ತೋರಿಸ್ತೀನಿ. ಹಂಗೆ ಪುಷ್ಪ ಇನ್ನೊಂದ್ಸತಿ ಕಾಲು ಇಡಕ್ಕೆ ಹೋಗ್ಬೇಡ್ರಿ ಗ್ರೌಂಡ್ಗೆ. ಸೋತಿದ್ದೀನಿ ಅಂತ ನನಗೆ ಬೇಜಾರಿಲ್ಲ. ನೆಕ್ಸ್ಟ್ ಮ್ಯಾಚ್ ಕನ್ಫರ್ಮ್ ಆಗಿ ನಾನೇ ಗೆಲ್ತೀನಿ. ಈ ಮ್ಯಾಚೇ ಏನು ಕಿತ್ಗುಡ್ಡೆ ಹಾಕ್ಲಿಲ್ಲ, ಮುಂದಿನ ಮ್ಯಾಚಿಗೆ ಬೇರೆ ಕರಿತಾರ. ಈ ಮ್ಯಾಚ್ ಹುಡುಗರು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿಲ್ಲ ಡೋಡ್. ಇಲ್ಲಂದ್ರೆ ಮ್ಯಾಚ್ ನೋಡ್ದಲ್ಲ ಆಗ್ಲೇ ನಮ್ಮ ಸ್ಟೆಪ್ಪು. ಯಾವ ಮ್ಯಾಚ್ ಇಂಟ್ರೆಸ್ಟ್ ತೋರ್ಸಲ್ಲ ಡೋರ್, ನಾವೇ ಗೆಲ್ಲೋದು. ಯಾಕಂದ್ರೆ ಆಗ್ಲೇ ಲಾಸ್ಟ್ ಮ್ಯಾಚ್ ನೋಡ್ದಲ್ಲ, ಹೆಂಗ್ ಆಡಿದ್ರು. ಇದೇ ಮ್ಯಾಚ್ ಲಾಸ್ಟ್ ಅಂದ್ರೆ ನಾವೇ ಆಡಿದ್ದು. ಹೌದಾ? ನಮ್ದು ಟೀಮಲ್ಲಿ ಡ್ಯಾನ್ಸ್ ಆಡಿದ್ರೆ ಎಲ್ಲ ಆಡಿದ್ರು. ನಿಮ್ ಟೀಮ್ ಏನಾ ನಿಂದಿಲ್ಲಿ? ನಮ್ಮ ಟೀಮಲ್ಲಿ ಸೀರಿಯಸ್ ಆಗಿ ಆಡ್ತೀವಿ, ನಿಮ್ಮ ಥರ ತಿಕ್ಕಲ್ ಥರ ಆಡಲ್ಲ. ತಿಕ್ಲಾಗ ಆಡಿಲ್ಲ, ಎಂಟರ್ಟೈನ್ಮೆಂಟ್ ಆಡಿದ್ವಿ, ಗೆಲ್ಲಕ್ಕೆ ಆಡಿದ್ವಿ. ಬಟ್ ನೀವು ಸೋಲ್ಸ್ಬಿಟ್ರೆ ನೀವು ಮತ್ತೆ ಗ್ರೌಂಡಿಗೆ ಬರಲ್ಲ ಅಂತ ಬಾಧೆಯಿಂದ ಬಿಟ್ಬಿಟ್ಟಿದ್ದೀನಿ. ಟೆನ್ಷನ್ ಆಗ್ಬಿಡ್ಬಿಡು. ನೆಕ್ಸ್ಟ್ ಮ್ಯಾಚ್ ಓಕೆ, ನೆಕ್ಸ್ಟ್ ಮ್ಯಾಚಲ್ಲಿ ನೋಡ್ಕೊಳ್ಳೋಣ. ಕೈ ಕೊಡ್ರಿ, ಮತ್ತೆ ಬರಕ್ಕೆ ಹೋಗ್ಬಿಟ್ರಿ ಗ್ರೌಂಡಿಗೆ. ಮುಚ್ಕೊಂಡು ಹೋಗಲಿ.